ಹೋಗ್ತಾ ಇದೀವಿ. ಪಾಪ ಹೇಗಿದೆ ವೆದರ್, ಯುಎಇ ವೆದರ್? ಫುಲ್ ಮಳೆ ಬರ್ತಾ ಇದೆ ನೋಡಿ. ಅದಕ್ಕೆ ಕೊಡೆ ಇಟ್ಕೊಂಡಿದೀನಿ. ಜೋಕ್ ಅಲ್ಲ ನಿಖಿತಾ, ಸುಮಾರು ಜನ ಗೊತ್ತಿರುತ್ತೆ. ಆಕ್ಚುಲಿ ಯಾರೆಲ್ಲ ದುಬೈಲಿ ಯುಎಇಲಿ ಇರ್ತಾರೆ, ಬೆಂಕಿ ಫೈರ್. ಆಕ್ಚುಲಿ ವೆದರ್ ಬಂದು ತುಂಬಾ ಬಿಸಿಲಲ್ವಾ ಇಲ್ಲಿ, ಸೊ ಅದರಿಂದ ಸ್ವಲ್ಪ ನಾವು ಕೊಡೆ ಇಟ್ಕೊಂಡು ಹೋಗ್ತಾ ಇದೀವಿ. ಬಸ್ ಸ್ಟಾಪ್ ಇಲ್ಲ, ಇನ್ನೇನು ಬಸ್ ನಂಬರ್ 94 ಹೋಗುತ್ತೆ, 54 ಇಲ್ಲ 94 ಎರಡು ಬಸ್ ಹೋಗುತ್ತೆ. 94 ಹೋಗುತ್ತೆ ಬಸ್. ಸೊ ಯಾರೆಲ್ಲ ಈ ಜಾಗ ವಿಸಿಟ್ ಮಾಡ್ಬೇಕು ಅಂತ ಇದ್ದಿದ್ರ, ಈ ಜಾಗದ ನೇಮು ಮುಂದೆ ಹೋಗ್ತಾ ರಿವೀಲ್ ಮಾಡ್ತೀವಿ. ಈ ಜಾಗದ ಪ್ಲೇಸ್ಗೆ ಬಸ್ ಅಲ್ಲೂ ಕೂಡ ಹೋಗ್ಬೋದು, ಟ್ಯಾಕ್ಸಿಲಿಂದ ಕೂಡ ಹೋಗ್ಬೋದು. ಈ ಜಾಗ ಹೋಗ್ತಿರೋ ಜಾಗ ಬಂದು ನಿಯರ್ ಟು ಸಿಟಿ. ನಾವೀಗ ಸಿಟಿಯಿಂದ ಔಟ್ಸೈಡ್ ಒಂದು 3 to 5 ಕಿಲೋಮೀಟರ್ ಮ್ಯಾಕ್ಸಿಮಮ್. ಎಲ್ಲರಿಗೂ ನಮಸ್ಕಾರ, ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ ನಾವು ಹೋಗ್ತಾ ಇರೋ ಪ್ಲೇಸ್ ಯಾವ್ದು ಅಂತಂದ್ರೆ ಟೀಮ್ ಬ್ಲಾಕ್ ಫೆನೋಮಿನಾ ಅಂತ. ಅಬುದಾಬಿಲಿ ಈಗ ಅದು ಓಪನ್ ಆಗಿದೆ. ನಾವು ಆ ಪ್ಲೇಸ್ಗೆ ಹೋಗ್ತಾ ಇದೀವಿ. ಆ ಪ್ಲೇಸ್ ಹೇಗಿರುತ್ತೆ ಅಂತ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ. ಆಕ್ಚುಲಿ ಆ ಪ್ಲೇಸ್ಗೆ ಹೋಗ್ಬೇಕು ಅಂದ್ರೆ 94 ಬಸ್ ಬರುತ್ತೆ, ಇಲ್ಲ ಅಂತಂದ್ರೆ ನಾವು ಟ್ಯಾಕ್ಸಿ ಕೂಡ ಹೋಗ್ಬೋದು. ಹೌದು, ಇದೆ ನೋಡಿ ಬಸ್ ಸ್ಟಾಪ್. ಇಲ್ಲಿ ಯಾವ ಬಸ್ ನೋಡಿ, ಬಸ್ ನಂಬರ್ ಕೂಡ ಅಲ್ಲೇ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಬಸ್ ಬೋರ್ಡ್ ಇದೆ. ಯಾರನ್ನ ಪ್ಯಾಸೆಂಜರ್ ಯಾರೆಲ್ಲ ಇದ್ರೆ ಬಂದು ಸೀಟ್ ಹಾಕ್ಬೋದು. ಹೌದು ನೋಡಿ, ಫಾರಿನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಎಸಿ ಕೂಡ ಇರುತ್ತೆ. ಬನ್ನಿ, ಒಳ್ಬೇಕಾದ್ರೆ ಏನಾದ್ರು ಸಖತ್ ಬಿಸಿಲು ಜಾಸ್ತಿ ಆದ್ರೆ ಬೇಕಾದ್ರೆ ಒಳಗೆ ಕುತ್ಕೊಳ್ಳೋ ತರ ಫೆಸಿಲಿಟಿ ಎಲ್ಲ ಇದೆ. ಇವತ್ ನಾವು ಈಚೆನೆ ನಿಂತ್ಕೋತೀವಿ. ಮೇ ಬಿ ಆಕ್ಚುಲಿ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದೀವಿ ಯಾವ ಬಸ್ ಎಷ್ಟು ಗಂಟೆಗೆ ಬರುತ್ತೆ ಬಸ್ ಅಂತ ಹಾಕೊಂಡಿದೀವಿ. ಸೊ ಐ ಥಿಂಕ್ 2 minutes ಬರುತ್ತೆ ಅಂತ ತೋರಿಸ್ತಾ ಇದೆ. ಸೊ ಬನ್ನಿ, ಅದಕ್ಕಿಲ್ಲೇ ವೇಟ್ ಮಾಡ್ತಾ ಇದೀವಿ. ನೋಡಿ ಬಂತು 94 ಬಸ್. ಸಾದಿಯಾತ್ ಇಸ್ಲ್ಯಾಂಡಿಗೆ ಹೋಗುತ್ತೆ. ಈಗ ನಾವು ಆ ಬಸ್ ಅಲ್ಲಿ ಜರ್ನಿ ಮಾಡೋಣ. ಬನ್ನಿ, ಯಾವ ತರ ಇರುತ್ತೆ ಬಸ್ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೂ ತೋರಿಸ್ತೀನಿ. ತುಂಬಾ ಜನ ನಿಂತಿದ್ದಾರೆ, ಮೇ ಬಿ ನಿಂತ್ಕೋಬಹುದೇನೋ ಅನ್ಕೋತೀನಿ. ಕುತ್ಕೊಳ್ಳೋ ಜಾಗ ಇಲ್ಲ. ನೋಡಿ ಎಷ್ಟು ಜನ ಇದ್ದಾರೆ, ಸೀಟ್ ಸಿಗ್ಲಿಲ್ಲ. ಸೊ ಅದಕ್ಕೆ ನೋಡಿ ನಮ್ಗಿದ್ದೀನಿ, ಸುನಿ ಅವರು ಅಲ್ಲಿದ್ದಾರೆ. ಇಬ್ರು ಇವಾಗ ಬೇರೆ ಬೇರೆ ಜನ ಕುತ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಬಸ್ ರಶ್ ಇದೆ. ಮೇ ಬಿ ಎಲ್ಲಾರು ಆ ಪ್ಲೇಸ್ಗೆ ಹೋಗ್ತಿದ್ರೆ ನಮಗೆ ಗೊತ್ತಿಲ್ಲ ಏನೋ, ನಾನು ಸುಮ್ಮನೆ ಹೇಳಿದೆ. ನೋಡೋಣ ಬನ್ನಿ, ಹೋಗೋಣ. ಪ್ಲೇಸ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ನಾವು ಬಸ್ಸಿಂದ ಈಗ ಇಳಿದ್ವಿ. ಆಕ್ಚುಲಿ ಬಸ್ ತುಂಬಾ ರಶ್ ಇತ್ತು, ಸೊ ಅದಕ್ಕೆ ನಾನು ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಇವಾಗ ಫೆನೋಮಿನಾ ಅಬುದಾಬಿ ಬಸ್ ಸ್ಟಾಪ್ ನಲ್ಲಿ ಸ್ಟಾಪ್ ಕೊಡ್ತು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ನಮ್ಗೆ ಟೈಮ್ ಸಿಕ್ಕಿರ್ಲಿಲ್ಲ, ಬಟ್ ಇವಾಗ ಸಮಯ ಸಿಕ್ಕಿತ್ತು, ಅದಕ್ಕೋಸ್ಕರ ವಿಸಿಟ್ ಮಾಡೋಣ ಅಂತ ಬಂದಿದೀವಿ. ಇನ್ಸ್ಟಾಗ್ರಾಮ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಮತ್ತೆ ಇದು ಸ್ವಲ್ಪ ಫೇಮಸ್ ಆಗಿರುವಂತ ವೈರಲ್ ಆಗಿರೋ ಪ್ಲೇಸ್ ಇದು. ಅದಕ್ಕೆ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದೀವಿ. ಇಲ್ಲಿಂದ ಪಾಪ ಅಲ್ಲಿ ನಡ್ಕೊಂಡು ಹೋಗ್ಬೇಕಾ? ಸಿಗ್ನಲ್ ಈಗಲ್ಲ, ಆಕ್ಚುಲಿ ಈ ಕಡೆ ಸ್ಟಾಪ್ ಕೊಡ್ತಲ್ವಾ, ಸಿಗ್ನಲ್ ದಾಟ್ಕೊಂಡು ಆ ಕಡೆ ಆ ಪ್ಲೇಸ್ಗೆ ಹೋಗ್ಬೇಕು. ಬನ್ನಿ ತೋರಿಸ್ತೀವಿ. ನಾನು ಆಕ್ಚುಲಿ ಬಸ್ಸಲ್ಲಿ ಬರ್ಬೇಕಾದ್ರೆ ಇದೇನ್ ಪಾಚ್ ಎಲ್ಲ ಕಟ್ಕೋಬಿಟ್ಟಿದೆ ಬಿಲ್ಡಿಂಗ್ ಮೇಲೆ ಅನ್ಕೋತಿದ್ದೆ, ಬಟ್ ಇಲ್ಲಿ ಬಂದಾಗ್ಲಿ ಗೊತ್ತಾಗ್ತಿರೋ ಡಿಸೈನ್ ಅಂತ. ನನಗೆ ದೂರದಿಂದ ಇದೇನ್ ಪಾಚ್ ಹಿಂಗೆಲ್ಲ ಕಟ್ಕೋಬಿಟ್ಟಿದೆ, ಯಾವ ಬಿಲ್ಡಿಂಗ್ ಅದು, ಅಬುದಾಬಿ ಹಿಂಗ ಬಿಲ್ಡಿಂಗ್ ಇರುತ್ತಾ ಅಂತ ಅನ್ಕೊಂಡ್ ಬರ್ತಾ ಇದ್ದೆ ನಾನು. ಬಟ್ ನೋಡ್ರಿ ಅದು ಡಿಸೈನ್, ಆ ತರ ಲೀವ್ಸ್ ಎಲ್ಲ ಮೇಲೆ ಹಿಂಗೆಲ್ಲ ಹಾಕಿ ಡಿಸೈನ್ ಮಾಡಿದ್ದಾರೆ. ನೋಡಿ, ನಾವು ಈಗ ವಿಸಿಟ್ ಮಾಡ್ತಿರೋ ಪ್ಲೇಸ್ ಇದೆ ಟೀಮ್ ಲ್ಯಾಬ್ ಫೆನೋಮಿನಾ ಅಬುದಾಬಿ ಅಂತ. ಈಗ ನಾವು ಸಿಗ್ನಲ್ ದಾಟ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಚೆನ್ನಾಗಿ ಸಿಗುತ್ತೆ ಕ್ಯಾಪ್ಚರ್ ಅಂತ, ಇಲ್ಲೇ ಕ್ಯಾಪ್ಚರ್ ಮಾಡ್ತಾ ಇದೀನಿ. ನಾನು ನಿಮ್ಗೆ ಅವಾಗಲೇ ಹೇಳ್ತೀನಲ್ಲ, ಒಂಥರ ಪಾಚ್ ಎಲ್ಲ ಕಟ್ಕೊಂಡಿದೆ ಬಿಲ್ಡಿಂಗ್ ಮೇಲೆಲ್ಲ ಅಂತ. ಅದು ಆಕ್ಚುಲಿ ಮ್ಯೂಸಿಯಂ ನೇಮ್ ಬಂದು ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ಅಂತ. ಟೀಮ್ ಲ್ಯಾಬ್ ಇದೆಯಲ್ಲ, ಟೀಮ್ ಲ್ಯಾಬ್ ಬಿಸೈಡ್ ಇದೆ. ಯಾರು ಮ್ಯೂಸಿಯಂ ಏನಾದ್ರು ನೋಡ್ಬೇಕು ಅಂತಂದ್ರೆ ಪಕ್ಕದಲ್ಲೇ ಸಿಗುತ್ತೆ. ಅದು ಕೂಡ 94 ಬಸ್ ಬಂದು ಇಳ್ಕೊಂಡ್ರೆ ಕೂಡ ಪ್ಲೇಸ್ ನ ವಿಸಿಟ್ ಮಾಡ್ಬೋದು. ಇವಾಗ ನಾವು ಟೀಮ್ ಲ್ಯಾಬ್ ಫೆನೋಮಿನಾ ಅಬುದಾಬಿನ ವಿಸಿಟ್ ಮಾಡೋಣ ಬನ್ನಿ. ಇದೆ ನೋಡಿ, ಫೈನಲಿ ಪ್ಲೇಸ್ ಟೀಮ್ ಲ್ಯಾಬ್ ಅಬುದಾಬಿ ಫೆನೋಮಿನಾ. ಮೇ ಬಿ ಅವ್ರೇನೋ ಕೇಳ್ತಾ ಇದಾರೆ. If you want to book online also, it's 150. 150. So no. And if you have any discount, yeah, please. Very happy. Together? Yeah, together. It's one is enough. Thank you. Thank you. ಅಪ್ಪ ಇದು ಎಂಟ್ರೆನ್ಸ್ ಇಲ್ಲ, ಇಲ್ಲಿ ಕ್ಯಾಮ್ರಾ ನಾವು ಲೋ ಮಾಡ್ತಾ ಇದೆ. ಸೊ ಅದಕ್ಕೆ ನಾನು ಲಾಗ್ ಮಾಡಕ್ ಈಸಿ ಆಗ್ತಾ ಇದೆ ನನಗೆ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಸೊ ಟಿಕೆಟ್ ತಗೋತಾ ಇದ್ದಾರೆ. ನಾನು ಆನ್ಲೈನ್ ಚೆಕ್ ಮಾಡಿದೆ, ಪರ್ ಪರ್ಸನ್ 150 ಇದೆ, ಅಂದ್ರೆ 150 ಇದೆ.
ಸೊ ಈಗ ಟಿಕೆಟ್ ತಗೊಂಡು ಇಬ್ರಿಗೂ ಒಳಗೆ ಎಂಟರ್ ಆಗೋಣ, ನೋಡೋಣ ಮ್ಯಾಜಿಕಲ್ ಅಂಡ್ ಫ್ಯಾಂಟಾಸ್ಟಿಕ್ ವರ್ಡ್ ಯಾವ ತರ ಇದೆ ಅಂತ ನಿಮ್ಗೆ ಗೊತ್ತಿಸ್ತೀನಿ. ವೇಟ್ ಅಂಡ್ No, our friend is white. That's why. No. Yeah. No, she's not white. ಇಲ್ಲಿ ಫುಲ್ ಡಾರ್ಕ್ ರೂಮ್ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ನಮ್ಮನ್ನ. ಇವಾಗ ಒಳಗೆ ಎಂಟರ್ ಆಗ್ತಾ ಇದೀವಿ. ಬನ್ನಿ ಈ ಮ್ಯಾಜಿಕಲ್ ಅಂಡ್ ಫ್ಯಾಂಟಾಸ್ಟಿಕ್ ವರ್ಲ್ಡ್ ಯಾವ ತರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀವಿ. ಕಮ್ಕ ನಿಜವಾಗ ನಾವೆಲ್ಲ ಬೇರೆ ವರ್ಡ್ ಅಂತ ಫೀಲ್ ಆಗ್ತಿದೆ. ಸುಮ್ಮನೆ ನೋಡಿ ಹೇಗಿದೆ ಅಲ್ಲ. ಸೊ ಈಗ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ನೀವು ನೋಡ್ತಾ ಇರ್ಬೋದು, ಇದು ವಾವ್ ಅಮೇಜಿಂಗ್. ನಿಜ ನನ್ಗೆ ಏನ್ ಅನ್ಸ್ತಿದ್ರೆ ಯಾವ್ದಾರ ಬೇರೆ ವರ್ಡ್ ಬಂದಿನ ತರ ಫೀಲ್ ಆಗ್ತಿದೆ. ಲಿಟ್ರಲಿ ಸಖತ್ತಾಗಿದೆ. ಐ ಥಿಂಕ್ ನೀವು ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಇರಿ ನಾನು ನಿಮ್ಗೆ ತೋರಿಸ್ತೀನಿ. ಮೇ ಬಿ ನಿಮ್ಗೆ ಮೊಬೈಲ್ ಅಲ್ಲಿ ಬೇರೆ ತರ ಕಾಣ್ತಾ ಇರ್ಬೋದು, ಬಟ್ ಇಲ್ಲಿ ಫುಲ್ ಮ್ಯಾಜಿಕ್ ವರ್ಡ್ ತರ ಫೀಲ್ ಆಗ್ತಾ ಇದೆ ನಮಗಂತೂ. ನೋಡಿ ಯಾವ ತರ ಇದೆ ಆರ್ಟ್ ವರ್ಕ್ ಅಂತ. ಇದು ಫುಲ್ ಆರ್ಟ್ ವರ್ಕ್ ಮ್ಯೂಸಿಯಂ. ನಾವ್ ಯಾವ್ದೋ ಬೇರೆ ವರ್ಡ್ ಬಂದಿವಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಆ ತರ ಎಕ್ಸ್ಪೀರಿಯನ್ಸ್ ಈ ಮ್ಯೂಸಿಯಂ ಕೊಡ್ತಾ ಇದೆ. ಇಲ್ಲೆಲ್ಲ ಫ್ಲಾಶ್ ಲೈಟ್ ಆನ್ ಮಾಡಂಗಿಲ್ಲ, ಸೊ ಅದಕ್ಕೋಸ್ಕರ ಹಾಗೆ ವಿಡಿಯೋ ಮಾಡ್ತಾ ಇದೀನಿ. ಮೇ ಬಿ ನಿಮ್ಗೆ ಕ್ಲಾರಿಟಿ ಮತ್ತೆ ಸ್ವಲ್ಪ ಬ್ಲರ್ ತರ ಫೀಲ್ ಆಗ್ಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರಾಗ್ಬೇಡಿ. ಬಟ್ ನೋಡಿ ಯಾವ ತರ ಇದೆ ಅಲ್ಲ. ಈಗ ಇಲ್ವಾ ಇಲ್ಲಿ ಇದು ಫುಲ್ ಆಫ್ ಆರ್ಟ್ ವರ್ಕ್. ನೋಡಿ ಯಾವ್ದು ಇದೆ ಆರ್ಟ್ ವರ್ಕ್ ಅಂತ. ಅದು ನಮ್ಗೆ ಫುಲ್ ಡಿಸೈನ್ ಆಗುತ್ತೆ, ವೆರೈಟಿ ಆಗಿ ಕಾಣ್ತಾ ಇದೆ. ಸುನಿಲ್ ನೋಡು, ಸುನಿಲ್ ಅವ್ರ ಮೊಬೈಲ್ ವಿಡಿಯೋ ಮಾಡ್ಕೊತಾ ಇದಾರೆ. ಮ್ಯಾಜಿಕಲ್ ವರ್ಡ್ ತರ ಫೀಲ್ ಆಗ್ತಾ ಇದೆ ನಮಗೆ. ಇಲ್ಲೊಂದು ಡೋರ್ ಇದೆ, ಅಲ್ಲಿಂದ ಒಳಗಡೆ ಹೋದ್ರೆ ಇನ್ನೊಂದು ಬೇರೆ ಯಾವ್ದೋ ಒಂದು ಮ್ಯಾಜಿಕಲ್ ಪ್ಲೇಸ್ ಇರುತ್ತೆ. ಸೊ ಇಲ್ಲಿ ಬನ್ನಿ, ಅಲ್ಲಿ ಹೋಗಿ ಅದ್ ಯಾವ ತರ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಪ್ಲೇಸ್ ಅಲ್ವಾ ಈ ಕಡೆ ಇದೇ ನೋಡಿದ್ದು. ಇದ್ರೊಳಗೆ ಒಂದು ಹೋಲ್ ಇದೆ ಸರಿ. ಇದ್ರೊಳಗೆ ಹೋಗ್ಬೋದಾ? ಇದ್ರಲ್ಲಿ ಹೋಗಂಗಿಲ್ಲ, ಇದ್ರಲ್ಲಿ ಈ ಕಡೆ ಹೋಗ್ಬೇಕು. ಇಲ್ಲೇನೋ ಇದೆ. ನಾನು ಎಲ್ಲ ನಾನು ಹೋಗ್ತಾ ಇದ್ದೀನಿ. ಹಂಗೆ ಗೊತ್ತಾಗ್ತಾ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. This side. ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಮ್ಯಾಜಿಕಲ್ ಆಗಿ ಫೀಲ್ ಆಗುತ್ತೆ ಅಂತ. ಆರ್ಟ್ ಮ್ಯೂಸಿಯಂ. ಇನ್ನೊಂದು ಮ್ಯಾಜಿಕಲ್ ವರ್ಡ್ಗೆ ಹೋಗ್ತಾ ಇದೀವಿ. ಅವ್ರು ಆಕ್ಚುಲಿ ಶೂನ ಬಿಚ್ಚಿ ಅಂತ ಅದಕ್ಕೆ ಅವ್ರು ಬಿಚ್ಚಿ ಕೈಲಿ ಇಟ್ಕೊಂಡಿದ್ದಾರೆ. ಅವ್ರು 5 ನಿಮಿಷ ವೆಯ್ಟ್ ಮಾಡಿ ಅದೊಂದು ಮ್ಯಾಜಿಕಲ್ ಏನೋ ಶುರು ಆಗುತ್ತೆ ಅಂತಂದ್ರು. ಅದಕ್ಕೆ ಇಲ್ಲ ವೆಯ್ಟ್ ಮಾಡ್ತಾ ಇದೀವಿ. ನೋಡ ಏನ್ ಮ್ಯಾಜಿಕ್ ಶುರು ಆಗುತ್ತೆ ಅಂತ ನಿಮ್ಗೂ ತೋರಿಸ್ತೀವಿ. ವೆಯ್ಟ್ ಮಾಡ್ತಾ ಇರಿ. ಮೇಲೆ ಹೋಗ್ತಾ ಇಲ್ವಾ? ಅದು ಏರ್ಗೆ ಮೇಲೆ ಹೋಗ್ತಾ ಇರೋದು.
ಹೌದು ಮೇಬಿ ಏರ್ ಫ್ಲೋ ಅದು ಮೇಲೆ ಹೋಗ್ತಾ ಇದೆ ಅನ್ಸುತ್ತೆ ನೋಡಿ ಮೇಲೆ ಹೋಗ್ತಾ ಇದೆ ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ಈಗ ಅಬ್ಸರ್ವ್ ಮಾಡ್ತಾ ಇದೀನಿ ಇದು ಕೆಳಗಿತ್ತಲ್ವಾ ಅದು ನೋಡಿ ಅದು ಮೇಲೆ ಹೋಗ್ತಾ ಇದೆ ಮೇಲೋಗಿ ಏನ್ ಮಾಡುತ್ತದು ಇವಾಗ ತುಂಬಾ ಮೇಲ್ ಹೋಗಿದೆ ಸ್ವಲ್ಪ ನೋಡ್ಬಿಡ್ತಾ ಇದೆ ಮೇಲ್ ಹೋಗಿ ಬಲ್ಲೂನು ನೋಡ ನೆಕ್ಸ್ಟ್ ಮ್ಯಾಜಿಕ್ ಏನಾಗುತ್ತೆ ಅಥವಾ ಇದೇನಾ ಮ್ಯಾಜಿಕ್ ನೋಡ ವೇಟ್ ಅಂಡ್ ವಾಚ್ ಫಾಸ್ಟ್ ಕೆಳಗಡೆ ಬರ್ತಾವ ನೋಡಿ ಇವಾಗ ಫಾಸ್ಟ್ ಕೆಳಗಡೆ ಬರ್ತಾ ಇದೆ ನಿಮ್ ಮೊಬೈಲ್ ಅಲ್ಲಿ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ನಾವು ಗೊತ್ತಾಗ್ತಿಲ್ಲ ಫಾಸ್ಟ್ ಆಗಿ ಬರ್ತಾ ಇದೆ ಅಂತ ಈಗ ಫುಲ್ ಡಾರ್ಕ್ನೆಸ್ ನಡ್ಕೊಂಡು ಹೋಗ್ತಾ ಇದೀವಿ ಫುಲ್ ನಾಯ್ಸ್ ಎಲ್ಲ ಏನೂ ಇಲ್ಲ ತುಂಬಾ ಪೀಸ್ ಆಗಿದೆ ನೋಡೋಣ ತುಂಬಾ ಸೈಲೆಂಟ್ ಆಗಿದೆ ಏರಿಯಾ ನೋಡೋಣ ಹುಡುಗಿ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ So please do not touch the artwork inside and you need to bend down in the entrance. So we have to bend down. Okay. ಬನ್ನಿ ಹೊರಗಡೆ ಹೋಗೋಣ ಈಗ ಇಲ್ಲಿ down bend. ಯಾ ಓಕೆ ಓಕೆ ಈಗ ಫುಲ್ ಬಡ್ಕೊಂಡು ಬರ್ತಾ ಇದೀನಿ ಎಲ್ಲ ಮೇಕಿತ್ತ ಇಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ಸ್ಟೆಪ್ ಇದು ಈ ಸ್ಟೆಪ್ नीचे देखो नीचे ಒಂಥರ ಸೌಂಡ್ ಕೇಳಿಸ್ತಾ ಇದೆ ಡಿಫ್ರೆಂಟ್ ಸೌಂಡ್ ಕೇಳಿಸ್ತಾ ಇದೆ ನಮಗೆಲ್ಲ ಕೇಳಿಸ್ಕೋಬೇಕಿದ್ರೆ ಒಂಥರ ಏನೋ ಅಂತ ಸ್ಪೆಷಲ್ ಆಗಿದೆ ಅಲ್ಲ ಮಳೆ ಬಂದಾಗ ಮಳೆ ಬರ್ತದೆ ಮೇಬಿ ಮ್ಯಾಜಿಕಲ್ ಸೇಮ್ ಮಳೆ ಹೋಯ್ತಾರ ಏನು ಅಂತಾರಲ್ಲ ಸೇಮ್ ಮಳೆ ಬರುತ್ತೆ ನಮ್ಮ ವಾಯ್ಸ್ ನಮ್ಗೆ ಹೋಗಿ ಅದು ನಮ್ಮ ವಾಯ್ಸ್ ನಮ್ಗೆ ಇಕೋ ಬರ್ತಾ ಇದೆ ಹೇಳಿ ಇದು ಫುಲ್ ಆಕ್ಚುಲಿ ನಾವು ಹೋಗ್ತಿದೀವಲ್ಲ ಫುಲ್ ಡಾರ್ಕ್ ಆಗಿದೆ ಏರಿಯಾ ಎಲ್ಲ ನಾವ್ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಏನೇನ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗ್ತಿಲ್ಲ ಅವ್ರು ಬರೀ ಫ್ಲಾಶ್ ಆನ್ ಮಾಡ್ಬಿಡಿ ಅಂತ ಹೇಳ್ತಿದ್ದಾರೆ ನಾವು ಫುಲ್ ದೇವ್ ತರ ಕಾಣ್ತಿರ್ತೀವಿ ಅನ್ಕೋತೀನಿ ಮೇಬಿ ಈ ಫುಲ್ ಕತ್ಲೆಯಲ್ಲಿ ಈ ಡಾರ್ಕ್ನೆಸ್ ಅಲ್ಲಿ ನಾವೆಲ್ಲ ಹೋಗ್ತಿದೀವಿ ಅನ್ನೋದು ನೋ ಐಡಿಯಾ ಬನ್ನಿ ಫುಲ್ಲು ವಾಕಿಂಗ್ ಪಾತ್ ಇದೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಏನ್ ಸಿಗುತ್ತೆ ನೆಕ್ಸ್ಟ್ ಅಂತ ಒಳಗೆ ರನ್ ಮಾಡ್ಬೇಡಿ ಓಡ್ಬೇಡಿ ಅಂತೆಲ್ಲ ಹೇಳ್ತಿದ್ದಾರೆ ನೋಡ ಏನಾಗುತ್ತೆ ಅಂತ ಸೂಪರ್ ಇದೆ ಹೌದು ಬನ್ನಿ ಹೋಗೋಣ ಅಮ್ಮ ಗ್ರಿಲ್ಲು ಭಯ ಆಗ್ತಾ ಇರ್ತದೆ ಎಲ್ಲ ಫುಲ್ ನೆಟ್ಟಿಗೆಲ್ಲ ಕೆಳಗ್ ಬಿದ್ದೋದ್ರೆ ನಾವು ಕೆಳಗಡೆ ಮಾತಾಡೋಣ The viewing and the performance area at the back. Behind these two pillars, we can't go into that area. Okay? And we are going to have lots and lots of balloons floating all around us. Please be advised to be very gentle with them as they are very fragile, and take mindful steps so that you don't step on them. Okay? All right. Okay. Please proceed this way. Enjoy your time. So if you're uncomfortable, you can come out. Yeah. Which same Yeah, way? Just ask the guy inside that you want to come out. Huh?
ಎಲ್ಲಿ ಕಾಣ್ತಾ ಇದೆಯಾ ನಿನ್ನೆ ಕಾಣ್ತಾ ಇದೆಯಾ ಸಖತ್ ಬೆಳಗಿದ್ಯಾ ಕಾಣ್ತಾ ಇದೆಯಾ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಲ್ಲಿ ನೀರ್ ಬರ್ತಾ ಇದೆ, ನೀವು ವಾಕ್ ಮಾಡ್ಕೊಂಡು ಹೋಗೋ ತರ ನಿಮ್ಗೆ ಕಾಣ್ತಿದ್ಯಾ? ಹಾ ಪಾಪ ಮೇಕ್ ಹಾಕೊಂಡಿದ್ದೀನಿ ನೋಡಿ, ನೀರಿದೆ ನಡ್ಕೊಂಡು ಈ ತರ ಹೋಗೋದು. ನೆಕ್ಸ್ಟ್ ಹಂಗೆ ಮುಂದೆ ಬಂದರೆ ಇಲ್ಲೊಂದು ವಾಟರ್ ಥೀಮಲ್ಲಿ ಇನ್ನೊಂದು ಥರ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಡ್ಕೊಂಡು ಹೋಗೋಣ. ಹಾಳೆ ಇದೆಯಲ್ಲ, ಹೌದು. ವಾವ್, ಚೆನ್ನಾಗಿದೆಯಲ್ಲ ಸುನಿ? ಎಕ್ಸಾಂಪಲ್ ಫಾರ್ ಮ್ಯಾಜಿಕ್ ವರ್ಡ್. ಎಷ್ಟು ಚೆಂದ ಇದೆ ಗೊತ್ತಾ, ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸುನಿ ಯಾರೆಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬೇಕು, ನೀವು ಮಸ್ಟ್ ವಿಸಿಟ್ ಟೀಮ್ ಲ್ಯಾಬ್. ನಿಮ್ಮ ಪಪ್ಪ ಟೀಮ್ ಲ್ಯಾಬ್ ಫೋನೋಮಿನಿಯಂ. ಟೀಮ್ ಲ್ಯಾಬ್ ಫೆನೋಮಿನಾ ಅಬುದಾಬಿಗೆ ವಿಸಿಟ್ ಮಾಡಿ. ಬೆಸ್ಟ್ ಮತ್ತೆ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತಂದ್ರೆ ಯು ಮಸ್ಟ್ ವಿಸಿಟ್ ಟೀಮ್ ಲ್ಯಾಬ್ ಫೆನೋಮಿನಾ ಅಬುದಾಬಿ. ಇಲ್ಲೆಲ್ಲ ಫುಲ್ಲು ಟ್ರೀಗಳಿದೆ, ಅದೆಲ್ಲ ಒರಿಜಿನಲ್ ಟ್ರೀಗಳಂತೆ. ಬಟ್ ನಿಮ್ಮ ಕ್ಯಾಮ್ರಲ್ಲಿ ಗೊತ್ತಾಗ್ತಿಲ್ಲ, ಅವ್ರು ಫ್ಲ್ಯಾಶ್ ಆನ್ ಮಾಡೋಕ್ಕೆ ಬಿಡಲ್ಲ. ಸೊ ಹಿಂಗೆ ನೋಡಿ, ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ಮಧ್ಯೆ ಲೈಟಿಂಗ್ಸ್ ಎಲ್ಲ, ಮತ್ತು ಲೈಟಿಂಗ್ ರೇಸಸ್ ಎಲ್ಲ ಬಿಟ್ಟು ಮಧ್ಯೆ ಎಲ್ಲ ಗಿಡಗಳೆಲ್ಲ, ಅದು ಒರಿಜಿನಲ್ ಫ್ಲವರ್ಸು, ಒರಿಜಿನಲ್ ಪ್ಲಾಂಟ್ಸ್ ಎಲ್ಲ ನೆಟ್ಟಿದ್ದಾರೆ. ನಾವು ಇಲ್ಲಿವರೆಗೂ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಲ್ಲ ಅದೆಲ್ಲ ಒಂದೊಂದು ಥೀಮಲ್ಲಿ, ಮತ್ತು ನೀವು ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ, ಮತ್ತು ನೀವು ಅದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಒಂದು ಟ್ಯಾಬ್ ಕೊಟ್ಟಿದ್ದಾರೆ. ಅದಕ್ಕೆ ಸುನಿಯವ್ರು ರೇಟಿಂಗ್ ಆಗ್ತಾ ಇದ್ದಾರೆ. ಅವ್ರಿಗೆ ಅದು ಎಷ್ಟಿಷ್ಟ ಆಯಿತು ಅವರ ಅನಿಸಿಕೆ ಮೇಲೆ ರೇಟಿಂಗ್ ಆಗ್ತಿದ್ದಾರೆ. ಸಬ್ಮಿಟ್ ಕೊಟ್ಟ ಒಳಗೆಲ್ಲ ನೋಡ್ಕೊಂಡು ಬಂದ್ವಿ. ಆಗಿನ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಕೆಫೆಗೆ ಬಂದಿದ್ದೀವಿ. ಆಕ್ಚುಲಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸುನಿ ಹೇಗಿತ್ತು? ಚೆನ್ನಾಗಿತ್ತು. ಯಾರೆಲ್ಲ ವಿಡಿಯೋಗ್ರಫಿ ಮಾಡಕ್ಕೆ ಮತ್ತೆ ಫೋಟೋಸ್ ಯಾರು ಜಾಸ್ತಿ ಲೈಕ್ ಮಾಡ್ತಾರೆ, ಮತ್ತೆ ಜಸ್ಟ್ ಪೀಸ್ಫುಲ್ ಮೈಂಡ್, ಜಸ್ಟ್ ಒಂದು ರಿಲ್ಯಾಕ್ಸ್, ಮಾಮೂಲಿ ರೈಟ್ ಜಾಸ್ತಿ ಆಡೋದ್ ಬೇಡ, ರಿಲ್ಯಾಕ್ಸ್ ಆಡೋದಾದ್ರೆ ನೆಕ್ಸ್ಟ್ ಒಂದು ಸ್ಟ್ರಾಬೆರಿ ಕೇಕು, ಮತ್ತೆ ಯಾವುದೋ ಒಂದು ಜಾಪನೀಸ್ ವೆಜ್ ಯಾವುದೋ ಒಂದು ಇದಿತ್ತು. ಅವ್ರು ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದು ವೆಜ್ ತಗೊಂಡಿದ್ದೀನಿ. ಥ್ಯಾಂಕ್ ಯು. ಫೈನಲಿ ಎಲ್ಲ ನೋಡ್ಕೊಂಡು ಈಚೆ ಬಂದ್ವಿ. ಆನ್ ದ ವೇ ಹಂಗೆ ಕೆಫೆಗೆ ಹೋಗಿ ತಿನ್ಕೊಂಡು ಬಂದ್ವಿ. ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೀವು ಯಾರೆಲ್ಲ ಆರ್ಟ್ನ, ಮ್ಯಾಜಿಕ್ ವರ್ಡ್ ಯಾರು ಇಷ್ಟಪಡ್ತೀರಾ, ಸ್ವಲ್ಪ ಮ್ಯಾಜಿಕ್ ಆಗಿ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಆಸೆ ಇದ್ರೆ ಯು ಮಸ್ಟ್ ವಿಸಿಟ್ ಟೀಮ್ ಲ್ಯಾಬ್ ಫೆನಾಮಿನಾ ಅಬುದಾಬಿ. ಸೊ ನಿನ್ಗೆ ಏನ್ ಅನ್ಸ್ತು, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಓವರ್ ಆಲ್ ಖುಷಿ ಆಯ್ತು. ಆಕ್ಚುಲಿ ಇದ್ರಲ್ಲಿ ಗೇಮ್ ತರ ಏನು ಆಡೋದೇನಿಲ್ಲ, ಜಸ್ಟ್ ಓನ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ, ಜಸ್ಟ್ ಓನ್ಲಿ ವಿಸಿಟ್. ಯಾರಿಗೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಜಾಸ್ತಿ ಹುಚ್ಚಿರುತ್ತೆ, ಜಾಸ್ತಿ ಕ್ರೇಜ್ ಇರುತ್ತೆ, ಅಂತವ್ರು ಬೇಕಾದ್ರೆ ಬಂದು ಫೋಟೋಸ್ ನಾವ್ ಬಂದ್ರೆ ನಮ್ ಕ್ರೇಜ್ ಮತ್ತೆ ಹುಚ್ಚಿದೆ ಅಂತಾನ, ಆ ತರ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಮಾಡೋತಾರೆ. ಇಲ್ಲಿ ಬರೋಕ್ ಮುಂಚೆ ನಮ್ಗೆ ಒಳಗಡೆ ಏನಿದೆ ಅಂತ ಗೊತ್ತಿತ್ತಾ? ನಾರ್ಮಲಿ ಮಾಮೂಲಿ ವ್ಯೂಸ್ ನೋಡ್ತೀವಿ ಯೂಟ್ಯೂಬ್ ಎಲ್ಲ, ನೋಡಿ ಯಾವ ತರ ಇದೆ ಅಂತ, ಬಟ್ ಅಷ್ಟು ಗೊತ್ತಾಗಲ್ಲ. ಒಳಗಡೆ ಬಂದಾಗ ಏನಾಗುತ್ತೆ, ಎಲ್ಲ ಪ್ರೊಜೆಕ್ಟರ್ ಲೈಟ್ ತರ ಎಲ್ಲ ಹಾಕಿ ಒಂಥರ ಮ್ಯೂಸಿಕ್ ತರ ಮತ್ತೆ ಲೈಟಿಂಗ್ ತರ, ಅದ್ರಲ್ಲೇನು ಒಂದ್ ಫೋಟೋಸ್ ವಿಡಿಯೋಸ್ ಅಷ್ಟೇ. ಇಲ್ಲಾಂದ್ರೆ ಒಂಥರ ಕಾಮ ಒಳಗಡೆ ನೀಟಾಗಿ ನಡ್ಕೊಂಡು ಹೌದು. ನಿಮ್ಗೆ ಯಾರಿಗೆಲ್ಲ ಈಗ ಫೋಟೋ ವಿಡಿಯೋ ಕ್ರೇಜ್ ಇದೆ, ಅದು ಹುಚ್ಚಲ್ಲ, ಕ್ರೇಜ್ ಯಾರ್ಯಾರಿಗಿದೆ ಎಲ್ಲಾರು ಬಂದು ನೀವಂದ್ರೆ ವಿಸಿಟ್ ಮಾಡ್ಬೋದು. ಅಬುದಾಬಿಲಿ ಇರೋರು 94 ಬಸ್ ಬರುತ್ತೆ, ಇಲ್ಲ ಅಂತ ನೀವು ಟ್ಯಾಕ್ಸಿ ಎಲ್ಲಾರು ಬರ್ಬೋದು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನೀವು ಫ್ಯಾಮಿಲಿ ಅಥವಾ ಕಪಲ್ಸ್ ಎಲ್ಲಾರು ಬಂದು ನೋಡ್ಕೊಂಡು ಹೋಗ್ಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ, ಡೂ ಲೈಕ್ ಅಂಡ್ ಕಮೆಂಟ್ಸ್ ಇನ್ ಅನದರ್ ವಿಡಿಯೋ. ಅಲ್ಲಿವರೆಗೂ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.